Audio Jungle. ನಮಸ್ಕಾರ ಸ್ನೇಹಿತರೆ. ಈಗ ಈ ವಿಡಿಯೋ ಮಾಡುವ ಅವಶ್ಯಕತೆ ಏನಪ್ಪ ಅಂತಂದ್ರೆ, ನಮ್ಮ ಇಂಡಿ ತಾಲೂಕಿನ ಈ ಹಾಸ್ಟೆಲ್ಗಳಲ್ಲಿ ಕೆಲವೊಬ್ರು ನನಗೆ ಫೋನ್ ಮಾಡ್ತಾಯಿದ್ದಾರೆ. ಹಲವಾರು ಜನ ಹಾಸ್ಟೆಲ್ಗಳಲ್ಲಿ, ಆಮೇಲೆ ಪ್ರೈಮರಿ ಸ್ಕೂಲ್ಗಳಲ್ಲಿ ಮತ್ತು ಅಂಗನವಾಡಿಗಳಲ್ಲಿ ಈ ಹಲವಾರು ಜನ ನನಗೆ ಫೋನ್ ಮಾಡ್ತಾಯಿದ್ದಾರೆ. ಬೇಕಾದ್ರೆ ನಿಮ್ಗೆ ರೆಕಾರ್ಡ್ ಆಮೇಲೆ ಹಾಕ್ತೀನಿ. ಏನಪ್ಪ ಅಂತಂದ್ರೆ, ಈಗ ಹಾಸ್ಟೆಲ್ಗಳಲ್ಲಿ ಮಕ್ಕಳಿಗಾಗಿ ಕೊಡ್ತಕ್ಕಂಥ ಪೌಷ್ಟಿಕ ಆಹಾರವನ್ನು, ಈ ಸರ್ಕಾರ ಏನು ಪೌಷ್ಟಿಕ ಆಹಾರ ಕೊಡ್ತದ ಮಕ್ಕಳು ಒಂದು ಇದು ಆಗಲಿ ಅಂಥೇಳಿ, ಆ ಆಹಾರವನ್ನು ಈ ಹಾಸ್ಟೆಲ್ ವಾರ್ಡನ್ಗಳು ಅಥವಾ ಸಿಬ್ಬಂದಿ ಏನಿರ್ತಾರಲ್ಲ ಅವರೆಲ್ಲ ಮಾರ್ಕೊಂಡು ತಿಂತಾ ಇದ್ದಾರೆ ಅಂಥೇಳಿ ನನಗೆ ಹಲವಾರು ಜನ ಫೋನ್ ಮಾಡ್ತಾಯಿದ್ದಾರೆ. ಅದಕ್ಕಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಏನದಾರಲ್ಲ, ಸ್ವಲ್ಪ ಈ ಹಾಸ್ಟೆಲ್ಗಳ ಕಡೆ, ಆಮೇಲೆ ಅಂಗನವಾಡಿಗಳ ಕಡೆ, ಆಮೇಲೆ ಪ್ರೈಮರಿ ಸ್ಕೂಲ್ ಪ್ರಾಥಮಿಕ ಶಿಕ್ಷಣ ಇಲಾಖೆ ಇವರಿಗೆ ನಾನು ವಿನಂತಿ ಏನು ಮಾಡ್ಕೊಳ್ತಾ ಇದ್ದೀನಪ್ಪ ಅಂದ್ರೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸ್ವಲ್ಪ ಗಮನ ಹರಿಸಬೇಕು. ಏನಪ್ಪ ಅಂದ್ರೆ, ಈಗ ಶಾಲೆಯಲ್ಲಿ ಕೊಡ್ತಕ್ಕಂಥ ಪೌಷ್ಟಿಕ ಆಹಾರದ ಜೊತೆಗೆ ಏನದಲ್ಲ, ತತ್ತಿ ಕೊಡ್ತಾರಂತೆ. ತತ್ತಿ ವಾರದಲ್ಲಿ ಇಷ್ಟು ತತ್ತಿ ಅಂಥೇಳಿ ಒಬ್ಬ ವಿದ್ಯಾರ್ಥಿಗೆ ಅದು ಆ ತತ್ತಿನೇ ಮಾರ್ಕೊಂಡು ತಿಂತಾ ಇದ್ದಾರೆ ಅಂಥೇಳಿ ಆರೋಪ ಮಾಡ್ತಾಯಿದ್ದಾರೆ ಜನ. ಅದಕ್ಕಾಗಿ ಯಾರೂ ಈ ಥರ ಮಾಡಬೇಡ್ರಿ ದಯವಿಟ್ಟು. ಯಾಕಂದ್ರೆ ಒಬ್ಬ ಮಗುವಿನ ಆಹಾರ ನೀವು ಕಸದು ತಿನ್ನುವಾಗ ಆಗ್ತದೆ. ವಿಚಾರ ಮಾಡಿ ನೋಡಿ ಸ್ವಲ್ಪ. ಈಗ ನಿಮ್ಗೆ ಸರ್ಕಾರ ಪೇಮೆಂಟ್ ಕೊಡ್ತಾಯಿದೆ, ಹೆಚ್ಚು ಕಡಿಮೆ 1,00,000ವರೆಗೆ 60-70 ಸಾವಿರ ರೂಪಾಯಿ ಕನಿಷ್ಠ ಪೇಮೆಂಟ್ ಅದ ಒಬ್ಬ ಪ್ರಾಥಮಿಕ ಶಿಕ್ಷಕನಿಗೆ. ನೀವೇನು ಮಾಡ್ತಿದ್ರಿ, ನಿಮ್ಮ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಶಿಕ್ಷಣ ಓದಿಸ್ತಾ ಇದ್ದೀರಿ. ಅದೇ ಥರ ಬಡವ್ರ ಮಕ್ಕಳಿಗೆ ಆಗಂಗಿಲ್ಲ. ಅವರು ಸರ್ಕಾರಿ ಶಾಲೆಗಳಲ್ಲಿ ಓದಿಸ್ತಾ ಇದ್ದಾರೆ. ಸರ್ಕಾರ ಕೂಡ ಆ ಮಕ್ಕಳನ್ನ ಏನು ಹೇಳ್ತಾರದು, ಊಟದ ಜೊತೆಗೆ ಸ್ವಲ್ಪ ಪೌಷ್ಟಿಕಾಂಶಗಳು ಶರೀರಕ್ಕೆ ಸಿಗಲಿ ಅಂಥೇಳಿ ತತ್ತಿ ಕೊಡ್ತಿದ್ದಾರೆ. ದಯಮಾಡಿ ನೀವು ಆ ಮಕ್ಕಳ ಅನ್ನವನ್ನು ಕಸಿದು ತಿನ್ನುವ ಹಾಗೆ ಆಗುತ್ತೆ ಇಲ್ಲ. ಇದು ಯಾಕೆ ಮಾಡ್ತೀರಿ? ನಿಮ್ಗೆ ಸಾಕಷ್ಟು ಪೇಮೆಂಟ್ ಅದ. ಅದೇ ಥರ ನಿಮ್ಮ ಮಕ್ಕಳ ಜೊತೆ ಆದರೆ ನಿಮ್ಗೆ ಹೇಗಾಗುತ್ತೆ? ದಯಮಾಡಿ ಇದು ಮಾಡಬೇಡ್ರಿ. ಆ ಮಕ್ಕಳಿಗೆ ಸಿಗ್ತಕ್ಕಂಥದ್ದು ಏನು ತತ್ತಿ ಅದಾವಲ್ಲ, ದಯಮಾಡಿ ಅವ್ರಿಗೆ ಹಾಕ್ರಿ. ಆಮೇಲೆ ಪ್ರತಿ ಶಾಲೆಯಲ್ಲಿ ಏನು ಮಾಡಿರಿ, ಬೋರ್ಡ್ ಹಾಕ್ರಿ. ಆ ಬೋರ್ಡಲ್ಲಿ ಇವತ್ತೇ ಇಂಥ ಅನ್ನ ಹಾಕ್ತೀವಿ ಮಕ್ಕಳಿಗೆ, ಇವತ್ತು ಚಿತ್ರಾನ್ನ, ಇವತ್ತು ಚಪಾತಿ, ಸಾರ, ಪಲ್ಯ ಏನು ಕೊಡ್ತೀರಿ ಅದು ಬೋರ್ಡ್ ಮೇಲೆ ಹಾಕಿ ದಯವಿಟ್ಟು. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸ್ವಲ್ಪ ಗಮನ ಹರಿಸಬೇಕು. ಇದು ಪ್ರಾಥಮಿಕ ಶಾಲೆಗಳಲ್ಲಿ ಆಗಬಾರ್ದು. ಆಮೇಲೆ CDP ಅಧಿಕಾರಿಗಳಿಗೆ ಒಂದು ವಿನಂತಿ ಏನಪ್ಪ ಅಂದ್ರೆ, ಈಗ ಪ್ರತಿ ಅಂಗನವಾಡಿಗಳಲ್ಲಿ ಸಹ ಇದೇ ಥರ ಆಗ್ತಾಯಿದೆ ಅಂಥೇಳಿ ಫೋನ್ ಮಾಡ್ತಾಯಿದ್ದಾರೆ. ಭಾಳಷ್ಟು ಜನ ಫೋನ್ ಮಾಡಿದ್ದಾರೆ ನನಗೆ. ಆದರೆ ಕೆಲವೊಬ್ರು ಏನಂತಾರೆ, ಫೋನ್ ಇದು ನ್ಯೂಸ್ ಹಾಕಿದ ಕೂಡಲೇ ವಿಡಿಯೋ ವೈರಲ್ ಆದ ಕೂಡಲೇ ದಯವಿಟ್ಟು ಹೀಗೆ ಮಾಡಬೇಡ್ರಿ, ನಮ್ಮವ್ರು ಅದಾರ ಅಲ್ಲ, ನಿಮ್ಮವ್ರಿಗೆ ಈಗ ಅಡ್ವಾನ್ಸ್ ಹೇಳ್ರಲ್ಲ. ನಿಮ್ಮವ್ರು ಅದಾರ, ನಿಮ್ಮವ್ರಿಗೆ ನೀವು ಒಂದು ಸ್ವಲ್ಪ ದಯಮಾಡಿ ಹೇಳ್ರಿ, ಈ ಭ್ರಷ್ಟಾಚಾರ ಮಾಡಬೇಡ್ರಿ, ಇನ್ನೊಬ್ರದ್ದು ತಿನ್ನಬೇಡ್ರಿ, ಕಸ್ಕೊಂಡು ತಿನ್ನಬೇಡ್ರಿ ಅಂತ ಹೇಳ್ರಿ. ಮಕ್ಕಳ ಆಹಾರ ಕಸ್ಕೊಂಡು ತಿಂತೀರಿ ಅಂದ್ರೆ ನಿಮ್ಮ ಹತ್ರ ಮನುಷ್ಯತ್ವ ಅನ್ನೋದು ಐತೇನಿಲ್ಲ? ಏನು ನಿಮ್ಗೆ ಪೇಮೆಂಟ್ ಕೊಡೋದಿಲ್ಲ ಸರ್ಕಾರ?
ಒಬ್ಬ ಶಿಕ್ಷಕನಿಗೆ 60-70 ಸಾವಿರ ಕನಿಷ್ಠ ಪೇಮೆಂಟ್ ಇದೆ. 1 ಲಕ್ಷವರೆಗೆ HM ಪ್ರಮೋಷನ್ ಆದವ್ರಿಗೆ ಏನದಲ್ಲ 1 ಲಕ್ಷದವರೆಗೆ ಪೇಮೆಂಟ್ ಇದೆ. ದಯಮಾಡಿ ಹೀಗೆ ಮಾಡಬೇಡ್ರಿ. ಮುಂದೆ ಹೀಗಾದ ತಕ್ಷಣ ಕೆಲವೊಬ್ರು ಏನು ಹೇಳ್ತಾರೆ, ಹಿಂಗೆ ಮಾಡಬಾರ್ದಾಗಿತ್ತು, ದಯಮಾಡಿ ನಿಮ್ಮ ಸಂಬಂಧಿಕರಿಗೆ ಆಮೇಲೆ ನಿಮ್ಮ ಸ್ನೇಹಿತರು ಯಾರು ಗೌರ್ಮೆಂಟ್ ಜಾಬ್ದಲ್ಲಿದ್ದಾರೆ, ಗೌರ್ಮೆಂಟ್ ಜಾಬ್ ಏನು ಮಾಡ್ತಾಯಿದ್ದಾರೆ ಅವ್ರೇನು ನಮ್ಮ ವೈರಿಗಳಲ್ಲ, ಅವರು ಸೇವಕರು. ಈ ಮಕ್ಕಳನ್ನ ಶಿಕ್ಷಣ ಕೊಡೋ ಸಲುವಾಗಿ ಅದಾರ. ಸರ್ಕಾರ ಅವ್ರನ್ನ ಪೇಮೆಂಟ್ ಕೊಡ್ತಾ ಇದೆ, ನಾವು ಅವ್ರನ್ನ ಗೌರವಿಸ್ತೀವಿ. ಆದರೆ ಇಂಥ ಚಿಲ್ಲರೆ ಕೆಲಸ ಮಾಡೋದ್ರಿಂದ ಏನಾಗುತ್ತೆ, ನಾವು ಅದಕ್ಕೆ ವಿರೋಧ ಮಾಡಬೇಕಾಗ್ತದೆ. ಆ ಮಕ್ಕಳ ಆಹಾರವನ್ನು ಕಸಿದು ತಿಂತಾ ಇದ್ದೀರಲ್ಲ, ಅವ್ರನ್ನ ಎಷ್ಟು ಸಪೋರ್ಟ್ ಮಾಡಬೇಕು. ಮತ್ತು ನೀವೆಲ್ಲ ಈ ಥರ ಮಾಡಿದ್ರೆ ನಮಗೊಂದು ಥರ ನಾಚಿಕೆ ಆಗುತ್ತೆ. ನಿಮ್ಗೆ ಮಾನ ಮರ್ಯಾದೆ ಐತೋ ಇಲ್ಲೋ ನಮ್ಗೆ ಗೊತ್ತಿಲ್ಲ, ಆದರೆ ಒಬ್ಬ ಮಕ್ಕಳ ಒಂದು ಆಹಾರವನ್ನು ಕಸಿದು ತಿಂತಾ ಇದ್ದೀರಿ, ಮಾರ್ಕೊಂಡು ತಿಂತಾ ಇದ್ದೀರಿ ಅಂದ್ರೆ ಇದು ಒಂದು ದೊಡ್ಡ ನಾಚಿಕೆಗೇಡಿತನ ನನಗನ್ನಿಸ್ತದೆ. ದಯವಿಟ್ಟು ನಮ್ಮ ಇಂಡಿ ತಾಲೂಕಿನ ಎಲ್ಲ ಶಿಕ್ಷಕರು ಅಂತ ಹೇಳಂಗಿಲ್ಲ ನಾನು, ಒಳ್ಳೆಯ ಶಿಕ್ಷಕರು ಅದಾರ, ತಮ್ಮ ಕೈಲಿ ಖರ್ಚು ಮಾಡಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ನನಗೆ ಚಡ್ಚಣದಲ್ಲಿ ಒಂದು ಉರ್ದು ಸ್ಕೂಲ್ ಇದೆ ಅಂಥೇಳಿ ನನಗೆ 2-3 ಜನ ಫೋನ್ ಮಾಡಿದ್ದಾರೆ. ಅಲ್ಲಿ ಸ್ವಂತ ಖರ್ಚು ಹಾಕಿ ಮಕ್ಕಳನ್ನ ಬ್ಯಾಗ್ ಆಗಲಿ ಇನ್ನೂ ಕೆಲವೊಂದು ತಮ್ಮ ಸ್ವಂತ ಖರ್ಚಿನಿಂದ ಕೊಡ್ತಾ ಇದ್ದಾರೆ. ಸಾಕಷ್ಟು ಅಲ್ಲಿ ಪರಿಶ್ರಮ ಕೊಡ್ತಾ ಇದ್ದಾರೆ ಅಂಥೇಳಿ ನಾನು ಕೇಳಿದ್ದೀನಿ. ಅಂಥ ಶಿಕ್ಷಕರು ಅದಾರ. ಅದಕ್ಕೆ ಈ ಅಂಗನವಾಡಿಗಳು ಮತ್ತು ಈ ಸರ್ಕಾರಿ ಶಾಲೆಗಳು, ಅದರಂತೆ ಹಾಸ್ಟೆಲ್ಗಳು, ಇಲ್ಲಿಂದ ನನಗೆ ಹಲವಾರು ಜನ ಫೋನ್ ಮಾಡಿದ್ದಾರೆ. ದಯವಿಟ್ಟು ಈ ಥರ ಮಾಡಬೇಡ್ರಿ. ಈಗ ಮಾಡೋದ್ರಿಂದ ಏನಾಗ್ತದೆ, ಆಮೇಲೆ ವಿಡಿಯೋ ವೈರಲ್ ಆಯಿತು ಅಂದ್ರೆ ನಮ್ಮ ಸ್ನೇಹಿತರು ಬೀಗರು ಬಿದ್ದರು ಸಹಿತ ಫೋನ್ ಮಾಡ್ತಾರೆ. ಯಾಕೆ ಈಗ ಅಡ್ವಾನ್ಸ್ ಹೇಳ್ರಲ್ಲ, ಅಡ್ವಾನ್ಸ್ ಹೇಳಿ ಈ ಥರ ಮಾಡಬೇಡ್ರಪ್ಪ, ಮಕ್ಕಳದೊಂದು ಆಹಾರವನ್ನು ಕಸ್ಕೊಂಡು ತಿನ್ನಬೇಡ್ರಿ ಅಂತ ಹೇಳಕ್ಕೆ ಬರ್ತದಲ್ಲ ನಿಮ್ಗೆ. ಏನಿದು ನಾ ಹೇಳೋದು ಸರಿ ಐತೋ ಇಲ್ಲೋ ಅನ್ನೋದು ಈಗಲೇ ಕಾಮೆಂಟ್ನಲ್ಲಿ ಹೇಳಿ. ದಯವಿಟ್ಟು ಈ ವಿಡಿಯೋ ಕೊನೆವರೆಗೆ ನೋಡಿ, ಕಮೆಂಟ್ನಲ್ಲಿ ಈ ಥರ ಮಾಡಬೇಕು ಮಾಡಬಾರ್ದು ಅನ್ನೋದು ದಯವಿಟ್ಟು ಹೇಳಿ. ಆಮೇಲೆ ಈ ತುಡುಗರನ್ನ ಹಿಡಿದೀವಲ್ಲ, ಅವ್ರಿಗೆ ಮನೆಗೆ ಕಳಿಸೋವ್ರಿಗೆ ಬಿಡೋದಿಲ್ಲ. ನಮಸ್ಕಾರ.